ರಾಜ್ಯೋತ್ಸವದ ಸಂಭ್ರಮ ಇವತ್ತು. ಅದರ ಜೊತೆಯಲ್ಲಿ ಈ ಧ್ವಜಾರೋಹಣವನ್ನ ಆಯಾ ಉಸ್ತುವಾರಿ ಸಚಿವರು ಕೂಡ ನೆರವೇರಿಸ್ತಾ ಇದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಚಿವ ಜಮೀರ್ ಒಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಕನ್ನಡದ ಬಗ್ಗೆ ತಪ್ಪು ಸಂದೇಶವನ್ನ ರವಾನಿಸಿ ಅವಮಾನ ಮಾಡಿದ್ದಾರೆ. ಕನ್ನಡ ಭಾಷೆಗೆ 200 ವರ್ಷ ಇತಿಹಾಸ ಇದೆ ಅಂತ ಜಮೀರ್ ಹೇಳಿದ್ದಾರೆ. 2000ಕ್ಕೂ ಹೆಚ್ಚು ವರ್ಷದ ಇತಿಹಾಸ ಹೊಂದಿರುವಂತಹ ಕನ್ನಡ 1993ರಲ್ಲಿ ಕರ್ನಾಟಕ ಅಂತ ಕರೆಯಲಾಯಿತು ಅಂತ ಜಮೀರ್ ಹೇಳಿರೋದು. ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬರೆದಿರೋ ತಪ್ಪೋ ಅಥವಾ ಅವರು ರವಾನೆ ಮಾಡಿರುವಂತಹ ಸಂದೇಶ ತಪ್ಪೋ ಗೊತ್ತಿಲ್ಲ. ಆದ್ರೆ ಸರಿಯಾದಂತಹ ಮಾಹಿತಿಯನ್ನ ತಿಳಿದುಕೊಳ್ಳದೆ ಜಮೀರ್ ಅಹಮದ್ ಅವರು ಮಾತಾಡಿದ್ ಯಾಕೆ ಅನ್ನುವಂತಹ ಪ್ರಶ್ನೆ. ಅವ್ರು ಏನ್ ಮಾತಾಡೋದ್ರಿ ಈ ಸಂದರ್ಭದಲ್ಲಿ ಬನ್ನಿ ಕೇಳೋಣ. ಕನ್ನಡ ಅಂದ್ರೆ ಆ ತರ 200 ವರ್ಷ ಕನ್ನಡಗೆ ಇತಿಹಾಸ ಇದೆ. 4-5 ಭಾಷೆದಲ್ಲಿ ಕನ್ನಡ ಒಂದಂತ ಹೇಳಕ್ ಬಯಸ್ತಾ ಇದೆ. 200 ವರ್ಷ ಅದಕ್ಕೆ ಇತಿಹಾಸ. ಅದ್ರಲ್ಲಿ ತಮಿಳ್ನಾಡು ಒಂದು, ತೆಲಂಗಾಣ ಮತ್ತೆ ಮಲಯಾಳಂ. ಅದು ಬಿಟ್ರೆ 3ನೇದು ಇತಿಹಾಸ ಇರೋದು ಕನ್ನಡ ಭಾಷೆ. ಕನ್ನಡ ಅಂದ್ರೆ ಆ ತರ 200 ವರ್ಷ ಕನ್ನಡಗೆ ಇತಿಹಾಸ ಇದೆ. 4-5 ಭಾಷೆದಲ್ಲಿ ಕನ್ನಡ ಒಂದಂತ ಹೇಳಕ್ ಬಯಸ್ತಾ ಇದೆ. 200 ವರ್ಷ ಅದಕ್ಕೆ ಇತಿಹಾಸ. ಅದ್ರಲ್ಲಿ ತಮಿಳ್ನಾಡು ಒಂದು, ತೆಲಂಗಾಣ ಮತ್ತೆ ಮಲಯಾಳಂ. ಅದು ಬಿಟ್ರೆ 3ನೇದು ಇತಿಹಾಸ ಇರೋದು ಕನ್ನಡ ಭಾಷೆ. ಮುಂಚೆ ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ರಾಜ್ಯ ಮೈಸೂರು ರಾಜ್ಯ ಅಂತ ಇದ್ದಿದ್ದು. 93ರಲ್ಲಿ ಮಾನ್ಯ ದೇವರಾಜಸ್ ಅವರು ಮುಖ್ಯಮಂತ್ರಿ ಆದಮೇಲೆ ಕರ್ನಾಟಕ ರಾಜ್ಯ ಅಂತ ಘೋಷಣೆ ಮಾಡಿದ್ದು ಮೊದಲೇ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ದೇವರಾಜಸ್ ಅವರು 93ರಲ್ಲಿ ಘೋಷಣೆ ಮಾಡಿದ್ರು. ಕನ್ನಡ ಅಂದ್ರೆ ಆ ತರ 200 ವರ್ಷ ಕನ್ನಡಗೆ ಇತಿಹಾಸ ಇದೆ. 4-5 ಭಾಷೆದಲ್ಲಿ ಕನ್ನಡ ಒಂದಂತ ಹೇಳಕ್ ಬಯಸ್ತಾ ಇದೆ. 200 ವರ್ಷ ಅದಕ್ಕೆ ಇತಿಹಾಸ. ಅದ್ರಲ್ಲಿ ತಮಿಳ್ನಾಡು ಒಂದು, ತೆಲಂಗಾಣ ಮತ್ತೆ ಮಲಯಾಳಂ. ಅದು ಬಿಟ್ರೆ 3ನೇದು ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಇವತ್ತು. ಅದರ ಜೊತೆಯಲ್ಲಿ ಈ ಧ್ವಜಾರೋಹಣವನ್ನ ಆಯಾ ಉಸ್ತುವಾರಿ ಸಚಿವರು ಕೂಡ ನೆರವೇರಿಸ್ತಾ ಇದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಚಿವ ಜಮೀರ್ ಒಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಕನ್ನಡದ ಬಗ್ಗೆ ತಪ್ಪು ಸಂದೇಶವನ್ನ ರವಾನಿಸಿ ಅವಮಾನ ಮಾಡಿದ್ದಾರೆ. ಕನ್ನಡ ಭಾಷೆಗೆ 200 ವರ್ಷ ಇತಿಹಾಸ ಇದೆ ಅಂತ ಜಮೀರ್ ಹೇಳಿದ್ದಾರೆ. 2000ಕ್ಕೂ ಹೆಚ್ಚು ವರ್ಷದ ಇತಿಹಾಸ ಹೊಂದಿರುವಂತಹ ಕನ್ನಡ 1993ರಲ್ಲಿ ಕರ್ನಾಟಕ ಅಂತ ಕರೆಯಲಾಯಿತು ಅಂತ ಜಮೀರ್ ಹೇಳಿರೋದು. ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬರೆದಿರೋ ತಪ್ಪೋ ಅಥವಾ ಅವರು ರವಾನೆ ಮಾಡಿರುವಂತಹ ಸಂದೇಶ ತಪ್ಪೋ ಗೊತ್ತಿಲ್ಲ. ಆದ್ರೆ ಸರಿಯಾದಂತಹ ಮಾಹಿತಿಯನ್ನ ತಿಳಿದುಕೊಳ್ಳದೆ ಜಮೀರ್ ಅಹಮದ್ ಅವರು ಮಾತಾಡಿದ್ ಯಾಕೆ ಅನ್ನುವಂತಹ ಪ್ರಶ್ನೆ. ಅವ್ರು ಏನ್ ಮಾತಾಡೋದ್ರಿ ಈ ಸಂದರ್ಭದಲ್ಲಿ ಬನ್ನಿ ಕೇಳೋಣ. ಕನ್ನಡ ಅಂದ್ರೆ ಆ ತರ 200 ವರ್ಷ ಕನ್ನಡಗೆ ಇತಿಹಾಸ ಇದೆ. 4-5 ಭಾಷೆದಲ್ಲಿ ಕನ್ನಡ ಒಂದಂತ ಹೇಳಕ್ ಬಯಸ್ತಾ ಇದೆ. 200 ವರ್ಷ ಅದಕ್ಕೆ ಇತಿಹಾಸ. ಅದ್ರಲ್ಲಿ ತಮಿಳ್ನಾಡು ಒಂದು, ತೆಲಂಗಾಣ ಮತ್ತೆ ಮಲಯಾಳಂ. ಅದು ಬಿಟ್ರೆ 3ನೇದು ಇತಿಹಾಸ ಇರೋದು ಕನ್ನಡ ಭಾಷೆ. ಕನ್ನಡ ಅಂದ್ರೆ ಆ ತರ 200 ವರ್ಷ ಕನ್ನಡಗೆ ಇತಿಹಾಸ ಇದೆ. 4-5 ಭಾಷೆದಲ್ಲಿ ಕನ್ನಡ ಒಂದಂತ ಹೇಳಕ್ ಬಯಸ್ತಾ ಇದೆ. 200 ವರ್ಷ ಅದಕ್ಕೆ ಇತಿಹಾಸ. ಅದ್ರಲ್ಲಿ ತಮಿಳ್ನಾಡು ಒಂದು, ತೆಲಂಗಾಣ ಮತ್ತೆ ಮಲಯಾಳಂ. ಅದು ಬಿಟ್ರೆ 3ನೇದು ಇತಿಹಾಸ ಇರೋದು ಕನ್ನಡ ಭಾಷೆ. ಮುಂಚೆ ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ರಾಜ್ಯ ಮೈಸೂರು ರಾಜ್ಯ ಅಂತ ಇದ್ದಿದ್ದು. 93ರಲ್ಲಿ ಮಾನ್ಯ ದೇವರಾಜಸ್ ಅವರು ಮುಖ್ಯಮಂತ್ರಿ ಆದಮೇಲೆ ಕರ್ನಾಟಕ ರಾಜ್ಯ ಅಂತ ಘೋಷಣೆ ಮಾಡಿದ್ದು ಮೊದಲೇ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ದೇವರಾಜಸ್ ಅವರು 93ರಲ್ಲಿ ಘೋಷಣೆ ಮಾಡಿದ್ರು. ಕನ್ನಡ ಅಂದ್ರೆ ಆ ತರ 200 ವರ್ಷ ಕನ್ನಡಗೆ ಇತಿಹಾಸ ಇದೆ. 4-5 ಭಾಷೆದಲ್ಲಿ ಕನ್ನಡ ಒಂದಂತ ಹೇಳಕ್ ಬಯಸ್ತಾ ಇದೆ. 200 ವರ್ಷ ಅದಕ್ಕೆ ಇತಿಹಾಸ. ಅದ್ರಲ್ಲಿ ತಮಿಳ್ನಾಡು ಒಂದು, ತೆಲಂಗಾಣ ಮತ್ತೆ ಮಲಯಾಳಂ. ಅದು ಬಿಟ್ರೆ 3ನೇದು ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಇವತ್ತು. ಅದರ ಜೊತೆಯಲ್ಲಿ ಈ ಧ್ವಜಾರೋಹಣವನ್ನ ಆಯಾ ಉಸ್ತುವಾರಿ ಸಚಿವರು ಕೂಡ ನೆರವೇರಿಸ್ತಾ ಇದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಚಿವ ಜಮೀರ್ ಒಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಕನ್ನಡದ ಬಗ್ಗೆ ತಪ್ಪು ಸಂದೇಶವನ್ನ ರವಾನಿಸಿ ಅವಮಾನ ಮಾಡಿದ್ದಾರೆ. ಕನ್ನಡ ಭಾಷೆಗೆ 200 ವರ್ಷ ಇತಿಹಾಸ ಇದೆ ಅಂತ ಜಮೀರ್ ಹೇಳಿದ್ದಾರೆ. 2000ಕ್ಕೂ ಹೆಚ್ಚು ವರ್ಷದ ಇತಿಹಾಸ ಹೊಂದಿರುವಂತಹ ಕನ್ನಡ 1993ರಲ್ಲಿ ಕರ್ನಾಟಕ ಅಂತ ಕರೆಯಲಾಯಿತು ಅಂತ ಜಮೀರ್ ಹೇಳಿರೋದು. ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ.
ಬರ್ದಿರೋ ತಪ್ಪೋ ಅಥವಾ ಅವ್ರು ರವಾನೆ ಮಾಡಿರುವಂತ ಸಂದೇಶ ತಪ್ಪೋ ಗೊತ್ತಿಲ್ಲ. ಆದ್ರೆ ಸರಿಯಾದಂತ ಮಾಹಿತಿಯನ್ನ ತಿಳಿದುಕೊಳ್ಳದೆ ಜಮೀರ್ ಅಹ್ಮದ್ ಅವರು ಮಾತಾಡಿದ್ ಯಾಕೆ ಅನ್ನುವಂತಹ ಪ್ರಶ್ನೆ. ಅವ್ರು ಏನ್ ಮಾತಾಡೋದ್ರಿ ಈ ಸಂದರ್ಭದಲ್ಲಿ ಬನ್ನಿ ಕೇಳೋಣ. ಕನ್ನಡ ಅಂದ್ರೆ ಆ ಥರ ಇನ್ನು 200 ವರ್ಷ ಕನ್ನಡಗೆ ಇತಿಹಾಸ ಇದೆ. 4-5 ಭಾಷೆದಲ್ಲಿ ಕನ್ನಡ ಒಂದಂತ ಹೇಳಕ್ ಬಯಸ್ತಾ ಇದೆ. 200 ವರ್ಷ ಅದಕ್ಕೆ ಇತಿಹಾಸ. ಅದ್ರಲ್ಲಿ ತಮಿಳ್ನಾಡು ಒಂದು, ತೆಲಂಗಾಣ ಮತ್ತೆ ಮಲಯಾಳಂ. ಅದು ಬಿಟ್ಟರೆ ಮೂರನೇದು ಇತಿಹಾಸ ಇರೋದು ಕನ್ನಡ ಭಾಷೆ. ಕನ್ನಡ ಅಂದರೆ ಆ ಥರ ಇನ್ನು 200 ವರ್ಷ ಕನ್ನಡಗೆ ಇತಿಹಾಸ ಇದೆ. 4-5 ಭಾಷೆದಲ್ಲಿ ಕನ್ನಡ ಒಂದಂತ ಹೇಳಕ್ ಬಯಸ್ತಾ ಇದೆ. 200 ವರ್ಷ ಅದಕ್ಕೆ ಇತಿಹಾಸ. ಅದ್ರಲ್ಲಿ ತಮಿಳ್ನಾಡು ಒಂದು, ತೆಲಂಗಾಣ ಮತ್ತೆ ಮಲಯಾಳಂ. ಅದು ಬಿಟ್ಟರೆ ಮೂರನೇದು ಇತಿಹಾಸ ಇರೋದು ಕನ್ನಡ ಭಾಷೆ. ಮುಂಚೆ ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ರಾಜ್ಯ ಮೈಸೂರು ರಾಜ್ಯ ಅಂತ ಇದ್ದಿದ್ದು. 93ರಲ್ಲಿ ಮಾನ್ಯ ದೇವರಾಜ ಅವರು ಮುಖ್ಯಮಂತ್ರಿ ಆದಮೇಲೆ ಕರ್ನಾಟಕ ರಾಜ್ಯ ಅಂತ ಘೋಷಣೆ ಮಾಡಿದ್ದು ಮೊದಲೇ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ದೇವರಾಜ ಅವರು 93ರಲ್ಲಿ ಘೋಷಣೆ ಮಾಡಿದ್ರು. ಕನ್ನಡ ಅಂದರೆ ಆ ಥರ ಇನ್ನು 200 ವರ್ಷ ಕನ್ನಡಗೆ ಇತಿಹಾಸ ಇದೆ. 4-5 ಭಾಷೆದಲ್ಲಿ ಕನ್ನಡ ಒಂದಂತ ಹೇಳಕ್ ಬಯಸ್ತಾ ಇದೆ. 200 ವರ್ಷ ಅದಕ್ಕೆ ಇತಿಹಾಸ. ಅದ್ರಲ್ಲಿ ತಮಿಳ್ನಾಡು ಒಂದು, ತೆಲಂಗಾಣ ಮತ್ತೆ ಮಲಯಾಳಂ. ಅದು ಬಿಟ್ಟರೆ ಮೂರನೇದು ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಇವತ್ತು. ಅದರ ಜೊತೆಯಲ್ಲಿ ಈ ಧ್ವಜಾರೋಹಣವನ್ನ ಆಯಾ ಉಸ್ತುವಾರಿ ಸಚಿವರು ಕೂಡ ನೆರವೇರಿಸ್ತಾ ಇದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಚಿವ ಜಮೀರ್ ಒಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಕನ್ನಡದ ಬಗ್ಗೆ ತಪ್ಪು ಸಂದೇಶವನ್ನ ರವಾನಿಸಿ ಅವಮಾನ ಮಾಡಿದ್ದಾರೆ. ಕನ್ನಡ ಭಾಷೆಗೆ 200 ವರ್ಷ ಇತಿಹಾಸ ಇದೆ ಅಂತ ಜಮೀರ್ ಹೇಳಿದ್ದಾರೆ. 2000ಕ್ಕೂ ಹೆಚ್ಚು ವರ್ಷದ ಇತಿಹಾಸ ಹೊಂದಿರುವಂತಹ ಕನ್ನಡ 1993ರಲ್ಲಿ ಕರ್ನಾಟಕ ಅಂತ ಕರೆಯಲಾಯಿತು ಅಂತ ಜಮೀರ್ ಹೇಳಿರೋದು. ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬರ್ದಿರೋ ತಪ್ಪೋ ಅಥವಾ ಅವ್ರು ರವಾನೆ ಮಾಡಿರುವಂತಹ ಸಂದೇಶ ತಪ್ಪೋ ಗೊತ್ತಿಲ್ಲ. ಆದ್ರೆ ಸರಿಯಾದಂತ ಮಾಹಿತಿಯನ್ನ ತಿಳಿದುಕೊಳ್ಳದೆ ಜಮೀರ್ ಅಹ್ಮದ್ ಅವರು ಮಾತಾಡಿದ್ ಯಾಕೆ ಅನ್ನುವಂತಹ ಪ್ರಶ್ನೆ. ಅವ್ರು ಏನ್ ಮಾತಾಡೋದ್ರಿ ಈ ಸಂದರ್ಭದಲ್ಲಿ ಬನ್ನಿ ಕೇಳೋಣ. ಕನ್ನಡ ಅಂದ್ರೆ ಆ ಥರ ಇನ್ನು 200 ವರ್ಷ ಕನ್ನಡಗೆ ಇತಿಹಾಸ ಇದೆ. 4-5 ಭಾಷೆದಲ್ಲಿ ಕನ್ನಡ ಒಂದಂತ ಹೇಳಕ್ ಬಯಸ್ತಾ ಇದೆ. 200 ವರ್ಷ ಅದಕ್ಕೆ ಇತಿಹಾಸ. ಅದ್ರಲ್ಲಿ ತಮಿಳ್ನಾಡು ಒಂದು, ತೆಲಂಗಾಣ ಮತ್ತೆ ಮಲಯಾಳಂ. ಅದು ಬಿಟ್ಟರೆ ಮೂರನೇದು ಇತಿಹಾಸ ಇರೋದು ಕನ್ನಡ ಭಾಷೆ. ಕನ್ನಡ ಅಂದರೆ ಆ ಥರ ಇನ್ನು 200 ವರ್ಷ ಕನ್ನಡಗೆ ಇತಿಹಾಸ ಇದೆ. 4-5 ಭಾಷೆದಲ್ಲಿ ಕನ್ನಡ ಒಂದಂತ ಹೇಳಕ್ ಬಯಸ್ತಾ ಇದೆ. 200 ವರ್ಷ ಅದಕ್ಕೆ ಇತಿಹಾಸ. ಅದ್ರಲ್ಲಿ ತಮಿಳ್ನಾಡು ಒಂದು, ತೆಲಂಗಾಣ ಮತ್ತೆ ಮಲಯಾಳಂ. ಅದು ಬಿಟ್ಟರೆ ಮೂರನೇದು ಇತಿಹಾಸ ಇರೋದು ಕನ್ನಡ ಭಾಷೆ. ಮುಂಚೆ ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ರಾಜ್ಯ ಮೈಸೂರು ರಾಜ್ಯ ಅಂತ ಇದ್ದಿದ್ದು. 93ರಲ್ಲಿ ಮಾನ್ಯ ದೇವರಾಜ ಅವರು ಮುಖ್ಯಮಂತ್ರಿ ಆದಮೇಲೆ ಕರ್ನಾಟಕ ರಾಜ್ಯ ಅಂತ ಘೋಷಣೆ ಮಾಡಿದ್ದು ಮೊದಲೇ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ದೇವರಾಜ ಅವರು 93ರಲ್ಲಿ ಘೋಷಣೆ ಮಾಡಿದ್ರು. ಕನ್ನಡ ಅಂದರೆ ಆ ಥರ ಇನ್ನು 200 ವರ್ಷ ಕನ್ನಡಗೆ ಇತಿಹಾಸ ಇದೆ. 4-5 ಭಾಷೆದಲ್ಲಿ ಕನ್ನಡ ಒಂದಂತ ಹೇಳಕ್ ಬಯಸ್ತಾ ಇದೆ. 200 ವರ್ಷ ಅದಕ್ಕೆ ಇತಿಹಾಸ. ಅದ್ರಲ್ಲಿ ತಮಿಳ್ನಾಡು ಒಂದು, ತೆಲಂಗಾಣ ಮತ್ತೆ ಮಲಯಾಳಂ. ಅದು ಬಿಟ್ಟರೆ ಮೂರನೇದು